ಇದರ ಜೊತೆಗೆ ಮುಂಡಗಾರು ಲತಾ ಅವರ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಕ್ಸಲರು ಪತ್ತೆಯಾಗಿದ್ದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂಡಗಾರು ಲತಾ ಸೇರಿ 3 ವಿರುದ್ಧ ಎಫ್ಐಆರ್ ಈಗ ದಾಖಲಾಗಿದೆ. ನವೆಂಬರ್ 12ರಂದು ಜಯಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮುಂಡಗಾರು ಲತಾ, ಜಯಣ್ಣ ಸೇರಿ 3 ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಪ್ರಮುಖ ಸೆಕ್ಷನ್ಸ್ಗಳ ಅಡಿಯಲ್ಲಿ UAPA ಕಾಯ್ದೆ ಸೇರಿದಂತೆ ಪ್ರಮುಖ IPC ಸೆಕ್ಷನ್ ಅಡಿಯಲ್ಲಿ ಈಗ ಪ್ರಕರಣ ದಾಖಲು ಮಾಡಲಾಗಿದೆ. IPC ಸೆಕ್ಷನ್ 329, 351, 61, 147ರ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. BNS ಕಾಯ್ದೆ 2 ಹಾಗೂ 25ರ ಆರ್ಮ್ಸ್ ಆಕ್ಟ್ ಅಡಿ ಕೂಡ ಈಗ ಎಫ್ಐಆರ್ ದಾಖಲು ಮಾಡಲಾಗಿದೆ. BNS ಕಾಯ್ದೆ 110B, 13, 16, 18, 20, 38ರ ಅಡಿ ಈಗ ಎಫ್ಐಆರ್ ದಾಖಲಾಗಿದೆ. ನಕ್ಸಲರು ಬಂದಿದ್ದಂಥ ಸ್ಥಳದಲ್ಲಿ 3 SBML ಬಂದೂಕು, ಮದ್ದುಗುಂಡು ಪತ್ತೆ, ಕಡೆಗುಂಡಿ ಗ್ರಾಮ, ಸುಬ್ಬೇಗೌಡ ಮನೆಗೆ ಬಂದಿದ್ದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಲಭ್ಯವಾಗ್ತಾ ಇದೆ. ಇದ್ರ ಜೊತೆಗೆ ಈಗ ನಕ್ಸಲ್ ಎನ್ಕೌಂಟರ್ ವಿಚಾರ ಈಗಾಗಲೇ ನಿಮಗೆ ಗೊತ್ತಾಗ್ತಾ ಇದೆ. ನಕ್ಸಲ್ ಎನ್ಕೌಂಟರ್ನಲ್ಲಿ ನಾಯಕ ವಿಕ್ರಮ್ ಗೌಡ ಹತ್ಯೆಯಾಗಿದೆ. ನಾಯಕ ವಿಕ್ರಮ್ ಗೌಡ ಮೋಸ್ಟ್ ವಾಂಟೆಡ್ ನಕ್ಸಲ್ ಈತನ ಎನ್ಕೌಂಟರ್ನಲ್ಲಿ ಪೊಲೀಸರು ಹತ್ಯೆ ಮಾಡಿದ್ದಾರೆ. ಉಡುಪಿಯ ಕಬ್ಬಿನಾಲೆ ಅರಣ್ಯ ಪ್ರದೇಶದಲ್ಲಿ ಎನ್ಕೌಂಟರ್ ಆಗಿದೆ ಅನ್ನೋ ಬಗ್ಗೆ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ. ಕಬ್ಬಿನಾಲೆ ಮೂಲದ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಅವರನ್ನು ಪೊಲೀಸರು ಹತ್ಯೆ ಮಾಡಿದ್ದಾರೆ. ಪೇತೆಬೈಲ್ ಬಳಿ ANF ಮತ್ತು ನಕ್ಸಲರ ಮುಖಾಮುಖಿ ಆಗುತ್ತೆ. ಈ ಸಂದರ್ಭದಲ್ಲಿ ಚಕಮಕಿ ಕೂಡ ಆಗುತ್ತೆ, ಗುಂಡಿನ ಕಾಳಗ ಕೂಡ ಆಗುತ್ತೆ. ಈ ಗುಂಡಿನ ಕಾಳಗದಲ್ಲಿ ಯಾವಾಗ ಎನ್ಕೌಂಟರ್ ಆದರೂ ಇಬ್ಬರು ಕೂಡ ಮುಖಾಮುಖಿ ಆದರು. ಈ ಸಂದರ್ಭದಲ್ಲಿ ಫೈರಿಂಗ್ ಕೂಡ ಪೊಲೀಸರು ಓಪನ್ ಮಾಡ್ತಾರೆ. ಯಾಕೆಂದರೆ 4 ಬಂದಿದ್ದರಂತೆ. 4 ನಕ್ಸಲರ ಪತ್ತೆಗಾಗಿ ಸಾಕಷ್ಟು ಶೋಧ ಕಾರ್ಯಾಚರಣೆ ನಡೀತಾ ಇತ್ತು. ಯಾವಾಗ ಇಬ್ಬರು ಮುಖಾಮುಖಿ ಆದರೂ ವಿಕ್ರಮ್ ಗೌಡ ಕೂಡ ಫೈರ್ ಓಪನ್ ಮಾಡ್ತಾನೆ. ಆತ ಕೂಡ ಗುಂಡಿನ ದಾಳಿಯನ್ನು ಪೊಲೀಸರ ಮೇಲೆ ಮಾಡ್ತಾನೆ. ಹೀಗಾಗಿ ಪೊಲೀಸರು ಕೂಡ ANFನವರು ಕೂಡ ನೇರವಾಗಿ ವಿಕ್ರಮ್ ಗೌಡ ವಿರುದ್ಧ ಫೈರ್ ಓಪನ್ ಮಾಡಿದಂಥ ಸಂದರ್ಭದಲ್ಲಿ, ಅಂದರೆ ಗುಂಡಿನ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ವಿಕ್ರಮ್ ಗೌಡರನ್ನು ANF ಪೊಲೀಸರು, ಅಂದರೆ ಆ್ಯಂಟಿ ನಕ್ಸಲ್ ಫೋರ್ಸ್ನ ಪೊಲೀಸರು ಹತ್ಯೆ ಮಾಡಿರೋ ಬಗ್ಗೆ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಒಂದು ಕಡೆಗೆ ಶೋಧ ಕಾರ್ಯಾಚರಣೆ ಕೂಡ ಮಾಡ್ತಿದ್ದಾರೆ. ಯಾಕೆಂದರೆ ವಿಕ್ರಮ್ ಅವರನ್ನು ಹತ್ಯೆ ಮಾಡಲಾಗಿದೆ, ಆತನ ಕಥೆ ಮುಗೀತು. ಆದರೆ ಬಾಕಿ ಇರುವಂಥ 3 ಏನಿದ್ದಾರೆ ಅವರು ಕಾಡ್ನಲ್ಲಿ ತಪ್ಪಿಸ್ಕೊಂಡು ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಶೋಧ ಕಾರ್ಯಾಚರಣೆಯನ್ನು ಮಾಡ್ತಿದ್ದಾರೆ. ಉಡುಪಿ ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ ಕೂಂಬಿಂಗ್ ಕಾರ್ಯಾಚರಣೆ ತುಂಬ ಜೋರಾಗಿ ನಡೀತಾ ಇದೆ. ಇನ್ನಷ್ಟು ಅಪ್ಡೇಟ್ಸ್ ಬರ್ತಾ ಇದೆ. ಉಡುಪಿಯ ಕಬ್ಬಿನಾಲೆಯಲ್ಲಿ ನಕ್ಸಲ್ ಎನ್ಕೌಂಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರ್ತಾ ಇರುವಂಥ ಅಪ್ಡೇಟ್ಸ್ ಇದು. ಎನ್ಕೌಂಟರ್ ವೇಳೆ 3 ನಕ್ಸಲ್ಗಳು ಪರಾರಿಯಾಗಿದ್ದಾರೆ ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಮುಂಡಗಾರು ಲತಾ ಸೇರಿದಂತೆ ಬೇರೆ ಬೇರೆಯವರು ಇದ್ದರು. ಕಾಡಿನೊಳಗೆ ಪರಾರಿಯಾಗಿರುವಂಥ ನಕ್ಸಲರು, ಈಗ ನಕ್ಸಲರ ಹುಡುಕಾಟ ತುಂಬ ಜೋರಾಗಿ ನಡೀತಾ ಇದೆ. ಕಬ್ಬಿನಾಲೆ ಅರಣ್ಯದೊಳಗೆ ಪರಾರಿಯಾಗಿರುವಂಥ ನಕ್ಸಲರು ಅವರ ಶೋಧ ಕಾರ್ಯಾಚರಣೆಯನ್ನು ANF ಪೊಲೀಸರು ತುಂಬ ಜೋರಾಗಿ ಮಾಡ್ತಿದ್ದಾರೆ. ನಾಪತ್ತೆಯಾದಂಥ 3 ನಕ್ಸಲರಿಗಾಗಿ ಈಗ ANF ಶೋಧ ಕಾರ್ಯಾಚರಣೆ ನಡೀತಾ ಇದೆ. ವಿಕ್ರಮ್ ಗೌಡ ಜೊತೆಗಿದ್ದಂಥ 3 ನಕ್ಸಲರಿಗೆ ಶೋಧ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಈಗಾಗಲೇ ANF ಪೊಲೀಸರು ಮುಖಾಮುಖಿ ಆಗಿದ್ರ ಜೊತೆಗೆ ಕಳೆದ 1 ವಾರದಿಂದಲೂ ಕೂಡ ಈ ನಕ್ಸಲರ ಮೂವ್ಮೆಂಟ್ ಆ ಭಾಗದಲ್ಲಿ, ಚಿಕ್ಕಮಗಳೂರು, ಉಡುಪಿ ಭಾಗದಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಗಮನಕ್ಕೆ ಬಂದಿತ್ತು. ಪೊಲೀಸರು, ಅದರಲ್ಲೂ ಕೂಡ ಇಂಟರ್ನಲ್ ಸೆಕ್ಯೂರಿಟಿ ಫೋರ್ಸ್ ಏನಿದೆ ಆ ವಿಭಾಗದ ಮುಖ್ಯಸ್ಥರಿಗೂ ಕೂಡ ನಕ್ಸಲರು ಚಿಕ್ಕಮಗಳೂರು, ಉಡುಪಿ ಭಾಗದಲ್ಲಿ ಹೆಚ್ಚಾಗಿ ಈ ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ, ಅವರ ಚಲನವಲನ ಇದೆ ಅಂತ ಗೊತ್ತಾಗಿತ್ತು. ನೇತ್ರಾವತಿ ದಳ ತಂಡದಲ್ಲಿ ವನಜಾಕ್ಷಿ ಮತ್ತು ಸುಂದರಿ ತುಂಬ ಸಕ್ರಿಯವಾಗಿದ್ದರು. ವಿಕ್ರಮ್ ಗೌಡ ಸೇರಿದಂತೆ 4 ಆಹಾರ ತರೋದಕ್ಕೆ ಈ ಭಾಗಕ್ಕೆ ಬಂದಿದ್ರಂತೆ. ಜೊತೆಗೆ ಶಿವಮೊಗ್ಗ ಭಾಗದಲ್ಲೂ ಕೂಡ ಅವರು ಪತ್ತೆಯಾಗಿದ್ದರು ನಕ್ಸಲರು. ಆ ಭಾಗದಲ್ಲೂ ಕೂಡ ಓಡಾಟ ಮಾಡಿದ್ರು. ಜೊತೆಗೆ ಚಲನವಲನ ಇತ್ತು. ದಾರಿ ಹೋಕರಿಗೆ, ರಸ್ತೆಯಲ್ಲಿ ಯಾರು ಹೋಗ್ತಿದ್ರು ಅಂಥವ್ರನ್ನ ಅಡ್ಡಗಟ್ಟಿ ಹಣ ಕೇಳಿದ್ರು ಅಂತ ಮಾಹಿತಿ ಕೂಡ ಇತ್ತು. ಹೀಗಾಗಿ ಇದೆಲ್ಲ ಆದ ಬಳಿಕ ಈಗ SP ಜಿತೇಂದ್ರ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನು ಮಾಡಲಾಗಿದೆ. ANF SP ಜಿತೇಂದ್ರ ಈಗ ಎನ್ಕೌಂಟರ್ ಆಗಿದೆ. ಎನ್ಕೌಂಟರ್ನಲ್ಲಿ ಮೋಸ್ಟ್ ವಾಂಟೆಡ್ ನಕ್ಸಲ್ ವಿಕ್ರಮ್ ಗೌಡರನ್ನು ಹತ್ಯೆ ಮಾಡಲಾಗಿದೆ.